ಯಾವ ಗೊಜ್ಜ ನನ್ನ ಮಗ ಹೇಳಿದ್ದು RCದಲ್ಲ ಈ ಥರ ಅಡ್ವೆಂಚರ್ ಮಾಡೋಕ್ಕಾಗಲ್ಲ ಅಂತ. ನಾನು ಮಾಡಿ ನೋಡಿಸ್ತೀನಿ ಮುಂದಕ್ಕೆ, ನೋಡ್ತಾ ಇರ್ತೀರಲ್ವ. ಅಡ್ವೆಂಚರು ಮಾಡ್ತೀನಿ, ಫನ್ನು ಮಾಡ್ತೀನಿ, ನಿನ್ನ ಎಂಟರ್ಟೈನ್ಮೆಂಟು ಮಾಡ್ತೀನಿ. ಓಕೆ, ನಾನು ಏನೇನು ಮಾಡ್ತೀನೋ ಅಷ್ಟಕ್ಕಷ್ಟೇ ಸಪೋರ್ಟ್ ನಿಮ್ಮ ಕಡೆಯಿಂದನೂ ಬೇಕು. ಬಟ್ ನನಗೆ ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದೀರಾ ಗೊತ್ತಾ, ತುಂಬ ಮಾತಾಡೋದಕ್ಕೆ. ಯೂಟ್ಯೂಬ್ ಗಂಟ ನಾನು 50Kಗೆ ಮಾಡ್ತೀನಿ ಅಂತ ಹೇಳಿದ್ದೆ, ನೀವು 50Kನ ಪುಷ್ ಮಾಡಿಸಿದ್ದೀರಾ ಗೊತ್ತಾ. ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ತುಂಬ ಜನ ಕನಸಾಗಿರುತ್ತೆ ನನ್ನ ಥರನೇ ಎಷ್ಟೊಂದು ಜನ 50K ಮಾಡಬೇಕು, 100K ಮಾಡಬೇಕು. ಬಟ್ ಎಲ್ಲ ಇನಿಷಿಯಲಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ನಾನೊಂದು ಬೇಸ್ ಕ್ರಿಯೇಟ್ ಮಾಡಬೇಕು, ಅದಾದಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಫನ್ನಿ ವೀಡಿಯೋಸು. ನನಗೆ ಏನಂದರೆ ಗೈಸ್, ಎಂಜಾಯ್ ಮಾಡಬೇಕು ಲೈಫಲ್ಲಿ. ನಾವು ಸಾಯ್ಬೇಕಾದಾಗ ಎಷ್ಟು ಜನದ ಜೊತೆ ನಾವು ಖುಷಿಯಾಗಿದ್ದು ನಗದು ಸಾಯ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಹೊತ್ತು ನಾವೆಷ್ಟು ಸಂಪಾದನೆ ಮಾಡಿದ್ದೀವಿ, ನಾವು ಎಷ್ಟು ಕಾರ್ ಇಟ್ಕೊಂಡಿದ್ದೀವಿ, ಎಷ್ಟು ಗಾಡಿ ಇಟ್ಕೊಂಡಿದ್ದೀವಲ್ಲ, ಎಷ್ಟು ಜನನ ಸಂಪಾದನೆ ಮಾಡಿದ್ದೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಇದನ್ನೆಲ್ಲ ನೀವು ಯೋಚನೆ ಮಾಡಿದ್ರೆ, ನೀವು ಯಾರ್ಯಾರ ಮೇಲೆ ಈಗೋ, ಕೋಪ, ಜಗಳ, ಅದು ಸ್ಕೂಲ್ ಮೇಟ್ ಆಗಿರ್ಬೋದು, ಕಾಲೇಜ್ ಮೇಟ್ ಆಗಿರ್ಬೋದು, ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾರೇ ಇದ್ರೂ ಇದನ್ನೆಲ್ಲ ಎತ್ತಾಕ್ಬಿಟ್ಟು ಅವ್ರ ಜೊತೆ 4 ಮಾತು ಖುಷಿಯಾಗಿ ಮಾತಾಡಿ ಹೋಗಲಿ. ಆಯಿತು, ನಿಮಗೂ ಅವ್ರಿಗೂ ಜಗಳ ಆಗಿದೆ, ಮನಸ್ತಾಪಗಳು ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಎಲ್ಲಾದರೂ ನೋಡಿದಾಗ ದೂರದಲ್ಲಿ ಒಂದು ಸ್ಮೈಲು ಆ ಮುಖದಲ್ಲಿ ನೋಡಿಸಿ ಸಾಕು, ಇನ್ನೇನು ಇಲ್ಲ. ಸೊ ಆ ಥರ ಮಾಡಿದಾಗ ನಿಮ್ಮ ಕಂಪ್ಲೀಟ್ ಕ್ಯಾರೆಕ್ಟರ್ನೇ ಚೇಂಜ್ ಮಾಡ್ಕೊಬೋದು. ನನ್ನ ಪ್ರಕಾರ ನೀವು ಕೇಳಿದ್ರೆ, ಯಾರನ್ನೂ ದೂರ ತಳ್ಳಿ ಜೀವನದಲ್ಲಿ ನಾವು ಸಾಧಿಸೋದು ಏನೂ ಇಲ್ಲ. ಕೆಲವೊಂದು ಸಿಚುವೇಶನ್ಸು, ಕೆಲವೊಂದು ಮೂಮೆಂಟ್ಸ್ ಅಷ್ಟೇ ನಮ್ಮನ್ನ ಆ ಒಂದು ಸಿಚುವೇಶನ್ಗೆ ಕಾಸ್ ಮಾಡಿರುತ್ತೆ, ಆ ಕೋಪ ಎಲ್ಲ. ಸೊ ಈ ಥರ ನೇಚರ್ಗೆಲ್ಲ ಬಂದಮೇಲೆ ಒಳಗಿರೋ ಮಾತುಗಳೆಲ್ಲ ಬರೋದು. ಯಾರನ್ನೂ ಅಷ್ಟೇ ಜಾಸ್ತಿ ದುಶ್ಮನಿ ಮಾಡ್ಕೋಬೇಡಿ. ನಿಮ್ಗೆ ಇನ್ನೂ ಅಷ್ಟು ರೇಗಿಸ್ಬೇಕಾ, ಬನ್ನಿ ಅನ್ಕೊಂಡೆ ಒಂಚೂರು ಹೋಗಿ ರೇಗಿಸೋಣ. ನಿಧಾನಕ್ಕೆ ಹೋಗ್ಬೇಕು. ಸೊ ಎಲ್ರಿಗೂ ಒಂಚೂರು ಮುಂದೆ ಹೋಗ್ಬಿಟ್ಟು ಇಬ್ಬರು ನಾನು ರೇಗಿಸೋಣ. ದಿಸ್ ಈಸ್ ನಾಟ್ ಓನ್ಲಿ ಜೀವನ್, ದಿಸ್ ಈಸ್ ಮಸಾಲೆ ಜೀವನ್. ಅವರು ಅವಾಗವಾಗ ಒಳ್ಳೆ ಮಸಾಲೆಗಳು ಹಾಕ್ತಾ ಇರ್ತಾರೆ ಗೈಸ್. ಅವ್ರು ಏನು ಮಸಾಲೆ ಹಾಕ್ತಾರೆ ಅಂದ್ಬಿಟ್ಟು ನಾನು ಲಾಗಲ್ಲಿ ನೋಡಿಸ್ತೀನಿ, ಓಕೆನಾ? ನೋಡಿರಿ ಅವ್ರು ಯಾವ್ಯಾವ ಥರ ಮಸಾಲೆ ಹಾಕ್ತಾರೆ ಅಂತ. ಅವ್ರು ಸಂತೋಷ್ ಬ್ರೋ ಬಂದು ಈ ಟ್ರಿಪ್ನ ಆರ್ಗನೈಸ್ ಮಾಡ್ತಾ ಇರೋದು ಮುಂದೆ ನಿಂತ್ಕೊಂಡು, ಅವರು ಮತ್ತು ತ್ರಿಭುವನ್ ಬ್ರೋ. ಸೊ ನಾವು ಆ್ಯಸ್ ಎ ಫ್ರೆಂಡ್ಸಾಗೆ ಬಂದಿದ್ದೀವಿ. ನಾವೇನು ಅವರು ಆ ಥರ ತೊಗೋಬೇಕು, ಅವರೊಂದು ರೆಸ್ಪಾನ್ಸಿಬಿಲಿಟಿ, ನಾವೊಂದು ರೆಸ್ಪಾನ್ಸಿಬಿಲಿಟಿ ಏನೂ ಇಲ್ಲ ಇನ್ ಟರ್ಮ್ಸ್ ಆಫ್ ಗ್ರೂಪ್. ಮತ್ತು ನಿನ್ನೆ ನೈಟು ನೀವು ಲೆಪಾರ್ಡ್ನೆಲ್ಲ ನೋಡಿದ್ದೀರಲ್ಲ, ನಕ್ಕನ್ ಏನು ಫನ್ ಇತ್ತು ಗೊತ್ತಾ ಗೈಸ್. ನಿಮಗೂ ಯಾರಾದರೂ ಈ ಥರ ಗಾಡಿದಲ್ಲೆಲ್ಲ ಸುತ್ತಾಡಿಕೊಂಡು ಫನ್ ಮಾಡಬೇಕು ಅಂತ ಇರೋರು ನಮ್ಮ ಜೊತೆ ಬನ್ನಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಕಮ್ಯುನಿಟಿ ಗೈಸ್, ಇನ್ನೊಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಹೇಳಬೇಕು. ಏನು ಬ್ರಾಡ್ಕಾಸ್ಟ್ ಚಾನಲ್ದು ಆಪ್ಷನ್ನು ಹೈಲೈಟ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ನನಗೆ ಇಷ್ಟು ದಿವಸ ಬಂದಿರಲಿಲ್ಲ, ಅದಕ್ಕೆ ನಾನು ಏನು ಪ್ರಾಪರಾಗಿ ನಿಮ್ಗೊಂದು ಅಪ್ಡೇಟ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಸ್ಟೋರಿದಲ್ಲೇ ಕೊಡ್ತಾ ಇದ್ದಿದ್ದು. ಬಟ್ ಇನ್ನು ಮುಂದಕ್ಕೆ ಬ್ರಾಡ್ಕಾಸ್ಟ್ ಚಾನಲಲ್ಲೂ ಕೊಡ್ತೀನಿ. ಬ್ರಾಡ್ಕಾಸ್ಟ್ ಚಾನಲ್ಗೆ ಯಾರು ಮರಿದಿರಾ ಜಾಯ್ನ್ ಆಗಿ, ಫಾಲೋ ಮಾಡಿಕೊಂಡು, ಮತ್ತು ಯೂಟ್ಯೂಬ್ನೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಸೊ ಮುಂದೆ ಹೋದ್ಮೇಲೆ ನೋಡಿಸ್ತೀನಿ ವಾಟರ್ ಫಾಲ್ಸ್ದು ಲೊಕೇಶನ್ ಹೇಗಿರುತ್ತೆ ಅಂತ. ಇವ್ರು ಯಾರು ಮುಂದೆ ಹೋಗಕ್ಕೆ ಬಿಡ್ತಾಯಿಲ್ಲ, ಯಾಕಂದರೆ ಕಾರಲ್ಲಿ ಒಬ್ಬರು ರೆಸಾರ್ಟಲ್ಲಿಂದ ಬಂದಿರೋರು ಕುತ್ಕೊಂಡಿದ್ದಾರೆ, ಅವರೇ ದಾರಿ ನೋಡಿಸ್ತಾ ಇರೋದು. ಸ್ಲಿಪ್ಪಿ ಇದೆ, ಇಲ್ಲಂದ್ರೆ ನೋಡಿ ಹಿಂಗೆಲ್ಲ ಓಡ್ಸೋಕ್ಕಾಗಲ್ಲ. ಆದ್ಮೇಲೆ ಅವರೇ ಅಡ್ವೆಂಚರ್ ಇಲ್ಲಿ ಇರೋರೆ ಒದ್ದಾಡ್ತವ್ರೆ. ಸೊ ಅದಕ್ಕೋಸ್ಕರ ಅಲ್ಲಿ ಮುಂದೆ ಹೋಗಿ ಸ್ಟಾರ್ಟ್ ಮಾಡೋಣ ತಿರ್ಗಾ, ಓಕೆ? ಆದರೂ ಆ ಲೊಕೇಶನ್ ಇದೆ ನೋಡಿ. ಓ ಮೈ ಗಾಡ್, ವಾಟ್ ಈಸ್ ದಿಸ್ ಪ್ಲೇಸ್? Beach, it is Valparai.
ಬಾಯ್ಸ್ ಇದ್ದಾಗ ಮಾತಾಡೋದಕ್ಕೆ ಲಿಮಿಟ್ಸೇ ಇರಲ್ಲ. ಅನ್ಲಿಮಿಟೆಡ್ ಜಿಯೋ ಇಂಟರ್ನೆಟ್ ಹೆಂಗೆ ಅನ್ಲಿಮಿಟೆಡ್, ಕೆಲವೊಬ್ಬರಿಗೆ ನೀವೆಲ್ಲ ಫೋನ್ ನೋಡ್ತಿರಲ್ಲ, ಅದಕ್ಕೆ ನಮಗೆ ಬಾಯ್ಸ್ ಇದ್ದಾಗ ಅನ್ಲಿಮಿಟೆಡ್ ಮಾತು. ನಮ್ಗೆ ಹೆಂಗೆ ಬೇಕೋ ನಾವು ಹಂಗೆ ಮಾತಾಡ್ತೀವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀವಿ. ಬಟ್ ನಮ್ಗೆ ಗೊತ್ತು ಗೈಸ್ ಏನೇನು ಮಾತಾಡಬೇಕು, ಏನೇನು ಮಾತಾಡಬಾರ್ದು, ಯಾರ್ಯಾರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತು. ಅದನ್ನು ಕಲಿಯೋದಕ್ಕೂ ಎಕ್ಸ್ಪೀರಿಯನ್ಸೇ ಬೇಕು. ಬಟ್ ಅಡ್ಜಸ್ಟ್ ಆಗ್ಬಿಡ್ತಾರೆ ಗೈಸ್ ನಮ್ಮ ಜೊತೆ. ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ ಆಲ್ಮೋಸ್ಟ್ ಈಸಿಯಾಗಿ. ಅವ್ರು ಅಡ್ಜಸ್ಟ್ ಆಗಿಲ್ಲ ಅಂದರೆ ನಾನು ಅಡ್ಜಸ್ಟ್ ಆಗ್ತೀನಿ ಅವ್ರ ಜೊತೆ. ಸೊ ಅವ್ರು ಹೆಂಗಿರ್ತಾರೋ ಹಂಗೆ. ಅವ್ರು ಡೀಸೆಂಟ್ ಆಗಿದ್ದರೆ ಡೀಸೆಂಟಾಗಿ ಇರ್ತೀನಿ. ಅವ್ರು ಒಂದು ಸ್ವಲ್ಪ ನಮ್ಮ ಸ್ಲ್ಯಾಂಗ್ಗಳಲ್ಲಿ ಮಾತಾಡ್ಕೊಂಡಿದ್ರೆ ನಾನು ಅದೇ ಸ್ಲ್ಯಾಂಗಲ್ಲೇ ಮಾತಾಡ್ಕೊಂಡಿರ್ತೀನಿ. ಸೊ ಹಂಗೆ. ಸೊ ನೀವು ಯಾರಾದರೂ ಮಿಸ್ ಮಾಡ್ತೀರಾ ಬನ್ನಿ, ನಮ್ಮ ಜೊತೆ ಜಾಯ್ನ್ ಆಗಬೇಕು ಅಂದಾಗ ಟ್ರಿಪ್ಸ್ನ ಸ್ಟಾರ್ಟ್ ಮಾಡಬೇಕಾದಾಗ ನಾನು ಬಿಫೋರ್ ಮಂತ್ ಇಲ್ಲ ಬಿಫೋರ್ 2 ವೀಕ್ಸ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ಮೇಲೆ ಬ್ರಾಡ್ಕಾಸ್ಟ್ ಚಾನಲಲ್ಲಿ. ಸೊ ಬ್ರಾಡ್ಕಾಸ್ಟ್ ಚಾನಲ್ಗೆ ಎಲ್ಲರೂ ಜಾಯ್ನ್ ಆಗಿರಿ. ಮತ್ತು ಕಮ್ಯುನಿಟಿ ಹೆಸರನ್ನ ನಾನು ಇನ್ನೂ ಅನೌನ್ಸ್ ಮಾಡಿಲ್ಲ, ಕಮ್ಯುನಿಟಿ ಹೆಸರನ್ನ ಅನೌನ್ಸ್ ಮಾಡ್ತೀನಿ. ಸೊ ಏನು ಹೆಸರು ಇಡೋದು ಅಂತ ತುಂಬ ಕ್ಯೂರಿಯಸ್ ಆಗಿದೆ. ಯಾಕಂದರೆ ನಾನು ಇಡೋ ಹೆಸರು ಎಲ್ಲದೂ ಅಷ್ಟೇ ಒಂಥರ ಸ್ಪೆಷಲ್ ಆಗಿರಬೇಕು, ಮತ್ತು ಕ್ಯಾಚಿಯಾಗಿರಬೇಕು, ಡಿಫ್ರೆಂಟಾಗಿರಬೇಕು. ಎಲ್ಲರೂ ಮಾಡಿದ್ದನ್ನೇ ಮಾಡಿದ್ರೆ ಅದು ಅಷ್ಟೊಂದು ಮಜಾ ಇರಲ್ಲ. ಅದಕ್ಕೋಸ್ಕರ ಸೊ ನೋಡೋಣ, ಹುಡುಕ್ತೀನಿ ಇಷ್ಟರಲ್ಲೇ. ಈ ಟ್ರಿಪ್ ಎಂಡ್ ಆಗೋ ಅಷ್ಟರಲ್ಲಿ, ಇಲ್ಲಾಂದರೆ ಈ ಟ್ರಿಪ್ ಸೆಂಟ್ರಲ್ಲಿ ಏನಾನ ಒಂದು ಒಳ್ಳೆ ಹೆಸರು, ಒಳ್ಳೆ ಕ್ಯಾಚಿ ಬಂತು ಅಂದರೆ ನಿಜವಾಗ್ಲೂ ಗೈಸ್ ಮಸ್ತಾಗಿ ಯಾವುದಾದ್ರೂ ಒಂದು ಇಡ್ತೀನಿ. ಇಲ್ಲಾಂದರೆ ಸಿಮಿಲರ್ ಟು ಯೂಟ್ಯೂಬ್ ಚಾನಲ್ ಏನಾದರೂ ಇಡ್ತೀನಿ. ಓಕೆನಾ? ಯಾಕೆ ನಿಲ್ಸಿದ್ದು? ಏನಾಯ್ತು ಬ್ರದರ್? ವಾಟ್ ಹ್ಯಾಪೆಂಡ್? ಏನಾನ ಕಾಣಿಸ್ತಿದ್ಯಾ ನಿಮಗೆ? ವಿಡಿಯೋ ಮಾಡೋಕ್ಕೆ ಗೈಸ್ ನೋಡಿ, ತೇಜ ಅಂತ ಹುಡುಗ. ಸೊ ನಮ್ಮ ತ್ರಿಭುವನ್ರು ಅವ್ರ ಕಸಿನ್ ಮಗ, ಅವ್ರ ಅಕ್ಕ ಮಗಳು ಇರಬೇಕು. ಸೂಪರ್ ಹುಡುಗ, ನಮ್ಮ ಜೊತೆ ಎಲ್ಲ ಥರ ಮ್ಯಾಚ್ ಆಗ್ತಾನೆ. ವೈಬು ಚಿಕ್ಕ ಹುಡುಗನೇ ಇರ್ಬೋದು, ಬಟ್ ಏನೂ ಒಂಥರ ಹ್ಯಾಬಿಟ್ ಇಲ್ಲ ಅವನಿಗೆ. ಒಳ್ಳೆ ಹುಡುಗ, ಎಲ್ಲ ಥರ ನಗ್ತಾನೆ, ಮಾತಾಡ್ತಾನೆ. ಹಂಗಿರ್ಬೇಕು ಹುಡುಗರು ಅಂದಮೇಲೆ. ಮಿಂಗಲ್ ಆಗೋದನ್ನ ಕಲಿಬೇಕು ಗೈಸ್. ಫಸ್ಟ್ ಆಫ್ ಆಲು ಹುಡುಗರ ನೇಚರೇ ಏನು ಗೊತ್ತಾ? ಎಕ್ಸ್ಪ್ಲೋರ್ ಮಾಡೋದು, ಮಿಂಗಲ್ ಆಗೋದು, ಎಲ್ಲರ ಜೊತೆನೂ ಮಿಂಗಲ್ ಆಗೋದೇ. ನಾನೇ ದೊಡ್ಡ ಪುಡಾಂಗು, ನನಗೆಲ್ಲ ಗೊತ್ತು, ನಾನೇ ಈ ಆರ್ಗನೈಸ್ ಮಾಡ್ತಾ ಇರೋದು, ಇಲ್ಲ ನಮ್ಮ ನಂದೇ ಎಲ್ಲ ಅಂತ ಏನಾದರೂ ಇತ್ತು ಅಂದರೆ ಅದು ಅವ್ರಿಗಷ್ಟೇ. ಅವ್ರ ಜೊತೆ ಯಾರೂ ಉಳಿಯಲ್ಲ, ಕೊನೆಗೆ ಯಾರೂ ಉಳಿಯಲ್ಲ. ಆ ಪರಿಸ್ಥಿತಿಗೆ, ಆ ಸಿಚುವೇಶನ್ಗೆ ಇರ್ಬೋದು ಅವ್ರ ಜೊತೆಗೆ, ಬಟ್ ಕೊನೆ ಗಂಟೆ ಅಲ್ಲ ಯಾರೂ ಉಳಿಯಲ್ಲ ಅವ್ರ ಜೊತೆ. ಸೊ ಹುಡುಗರು ಅಂದಮೇಲೆ ಹುಡುಗರ ನೇಚರೇ ಮಿಂಗಲ್ ಆಗೋದು. ಸೊ ಮಿಂಗಲ್ ಆಗಬೇಕು ನೀವೆಲ್ಲ. ಮಿಂಗಲ್ ಆದರೆ ಮಾತ್ರನೇ. ಏನು ಹುಡುಗಿರ ಬಗ್ಗೆ ಮಾತಾಡಲ್ಲ ಅಂದರೆ ನಾನು ಹುಡುಗಿ ಅಲ್ಲ ಗುರು. ಅದಕ್ಕೆ ನಾನು ಹುಡುಗಿ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಜೊತೆಗಿದ್ರೆ ಏನಾದರೂ ಮಾತಾಡ್ಬೋದೇನೋ. ನೆಕ್ಸ್ಟ್ ಲೆವೆಲ್ ಗೈಸ್. ಆದರೆ ಸುಳ್ಳು ಹೇಳ್ಬಾರ್ದು, ನಿಜವಾಗ್ಲೂ ಟ್ರಿಪ್ನ ವರ್ತಿತ್ತು. ಒಂದು ಗೇರ್ ಬಿಟ್ಟು ಮುಂದೆ ಹೋಗೇ ಇಲ್ಲ ಅಂದರೆ ತುಂಬ ಹುಷಾರಾಗೂ ಇರಬೇಕು ಗೈಸ್. ಯಾರೂ ಅಷ್ಟೇ ಇಂಟರ್ಕಾಮ್ಸ್ ಇಲ್ದಿರ ತುಂಬ ಕಷ್ಟ ಆಗ್ಬಿಡುತ್ತೆ, ಸರಿನಾ? ಇಂಟರ್ಕಾಮ್ಸ್ ಇರಲೇಬೇಕು ನೀವು ಈ ಥರ ರೈಡ್ಸ್ ಎಲ್ಲ ಬಂದಾಗ. ನನಗೂ ಇದೆಲ್ಲ ಗೊತ್ತಿರಲಿಲ್ಲ, ಬಿಕಾಸ್ ನಾನು ಸಿಟಿದಲ್ಲಿ ಓಡಾಡ್ತಾ ಇದ್ದೆ. ಸೊ ನನಗಿದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ಈ ಥರ ರೈಡ್ಸ್ ಎಲ್ಲ ಹೋದಾಗ ಇಂಟರ್ಕಾಮ್ ಇರಬೇಕು, ಸೇಫ್ಟಿ ಗೇರ್ಸ್ ಇರಬೇಕು, ಗ್ಲೌಸ್ ಇರಬೇಕು, ಬೂಟ್ಸ್ ಇರಬೇಕು. ನಾನು ಇವಾಗ ಏನಕ್ಕೆ ಹಾಕಿಲ್ಲ ಅಂದರೆ ಗೈಸ್, ನಾನು ಇನ್ನು ನೋಡಿ ಇಲ್ಲಿ ಹೆಂಗಾಗೋಗೈತೆ ಪರಿಸ್ಥಿತಿ. ಕಿತ್ತೋಗಿರೋದು ನಾನು ನೋಡಿಲ್ಲ ಗೈಸ್, ನಮ್ಮ ಅಮ್ಮನೂ ನೋಡಿಲ್ಲ. ನಮ್ಮ ಅಮ್ಮನೂ ಏನೋ ಟೆನ್ಷನಲ್ಲಿ ಹಾಕ್ಕೊಟ್ಬಿಟ್ಟಿದ್ದಾರೆ ಈ ಜಾಕೆಟ್ ಒಳಗೆ. ಸೊ ಅದಕ್ಕೆ ನಾನು ಅಬ್ಸರ್ವ್ ಏನೂ ಮಾಡೋಕ್ಕೆ ಹೋಗಿಲ್ಲ. ತೊಂದರೆ ಏನೂ ಇಲ್ಲ. ಇದೆ ಫೋಟೋ ಇಟ್ಕೋಬೇಕು ಅಂತ ಅನ್ನಿಸ್ತಿದೆ ಗೈಸ್, ಬಟ್ ಯಾರೂ ಇಲ್ಲ ಫೋಟೋ ಚೆನ್ನಾಗಿದೆ ಅವರು ನಮ್ಮ ಜೊತೆ. ನಿಶಾಲ್ ಬ್ರೋ ಇದ್ದಾರೆ, ನಿಶಾಲ್ ಬ್ರೋ ಚೆನ್ನಾಗಿ ಹಿಡಿತಾರೆ ಫೋಟೋ, ಬಟ್ ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ.
ಹಂಗೆಲ್ಲ ಮಾತಾಡಬಾರ್ದು. ಆದರೆ ಕಿತ್ತಾಗಿರೋ ಜಾಕೆಟ್ ಹಾಕ್ಕೊಂಡು ನಾನು ಇಲ್ಲಿ ಗಂಟ ಬರಬೇಕು ಅಂತ ಬರ್ದಿತ್ತೇನೋ, ಅದಕ್ಕೆ ನೋಡಿ ಏನಾಯಿತು. ಏನದು ಸೋಪ ಇಂಥವ್ರಿಂದಾನೇ ಅವನು ಬೇಕಲ್ಲ, ಚೆನ್ನಾಗಿರ್ತದೆ. ಗೈಸ್, ನಾವು ಗಾಡಿನೆಲ್ಲ ಪಾರ್ಕ್ ಮಾಡಿ ಈ ವೆದರ್ಗೆ ಒಂದು ಟೀ ಸಿಗರೇಟ್ ಹೊಡೆಯೋಣ ಅಂದ್ಬಿಟ್ಟು ನೋಡಿ ಅಲ್ಲಿದೆ ಗಾಡಿ. ನಿಮಗೊಂದು ಒಳ್ಳೆ ವ್ಯೂ ನೋಡಿಸ್ಲಾ? ಹಾಂ, ನಾನು ಹುಚ್ಚೋಯ್ಬೇಕು ಅಂದ್ಬಿಟ್ಟು ಅವನ್ನ ಕೇಳಿದೆ ಜಾಗ. ಆ್ಯಕ್ಚುಲಿ ವಾಶ್ರೂಮ್ ಇರೋದು ಇಲ್ಲಿ. ನಾನು ಬೂಟ್ಸ್ ಹಾಕಿದ್ದೀನಿ, ಇಲ್ಲ ಅಂದಿದ್ದರೆ ನೆಮ್ಮದಿಯಾಗಿ ಹೋಗಿ ವಾಶ್ರೂಮಲ್ಲಿ ನೋಡ್ರಿ, ವಾಶ್ರೂಮು ಓಪನ್ ಟಾಯ್ಲೆಟು. ಹಾ, ಏನಾದರೂ ಇದ್ದಿರೋದ ಇದಕ್ಕಿಂತ? ಹೇಳಿ, ನೀವೇ ಹೇಳಿ. ಬೇಗ ಏನೇನು ಅನುಭವಿಸ್ಬೇಕೋ ಎಲ್ಲ ಅನುಭವಿಸ್ಬಿಡಿ ಜೀವನದಲ್ಲಿ. ಆಮೇಲೆ ಸಿಗದೇ ಇದ್ದಾಗ ಏನು ಅನುಭವಿಸೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಸಿಗಲ್ಲ. ಏನಿದೆ ಗೊತ್ತಾ, ಸೆಕೆ ತಡೆಯೋಕ್ಕಾಗ್ತೀರಾ? ನನ್ನ ಜಾಕೆಟ್ನೆಲ್ಲ ಬಿಟ್ಬಿಟ್ಟು, ಗೇರ್ನೆಲ್ಲ ಬಿಟ್ಬಿಟ್ಟು ನಾನು ಕಾರಲ್ಲಿ ಬಂದೆ. ನಮ್ಮ ರೂಮ್ ಒಳಗೆ ಲೈಟ್ ಒಳಗೆ ಬಂದಿತ್ತಲ್ಲ, ಅಯ್ಯೋ ನಕಲ್. ಎಷ್ಟೋ ವರ್ಷ ಆಗಿತ್ತು ಗೈಸ್. 144 ವಾಲ್ಪರೈ ಚೋಲಯೂರು ಡ್ಯಾಮಿಂದ ಪಟ್ಟವಾಡಗೆ ಹೊರಟಿದ್ದೀವಿ. ಸೊ ನೈಟ್ ಸ್ಟೇ ಎಲ್ಲ ಆಯಿತು. ಸ್ಟೇ ಅಲ್ಲಿ ಏನು ಅಷ್ಟೊಂದು ಫನ್ ಇರಲಿಲ್ಲ, ಯಾಕಂದರೆ ಕಂಪ್ಲೀಟಾಗಿ ನಿಂದೋಗಿದ್ವಿ. ನಿನ್ನೆ ರೈನ್ ಜಾಕೆಟ್ ಇರಲಿಲ್ಲ ನನ್ನ ಹತ್ರ, ನೋಡಿರ್ಬೋದು ನೀವು. ಭಯಂಕರ ಕಷ್ಟ ಆಗೋಯ್ತು. ಸೊ ನೀವೇನಾದರೂ ಮಾನ್ಸೂನ್ ರೈಡ್ ಮಾಡೋಂಗಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಒಂದು ರೈನ್ ಸೂಟ್ನ ನೀವು ತೊಗೊಳ್ಲೇಬೇಕು. ಇಲ್ಲ ಅಂದರೆ ಕಷ್ಟ, ಭಯಂಕರ ಕಷ್ಟ. ನೆಂದೋಗ್ಬಿಡ್ತೀರಾ. ನಿಮ್ಗೆ ಆಮೇಲೆ ಗಾಡಿ ಓಡಿಸ್ಬೇಕಲ್ಲ, ಏನು ಮಾಡೋಕ್ಕೂ ಮನಸ್ಸೇ ಬರೋಲ್ಲ. ನಾವು ಹುಡುಗರೇ ಇರೋದಕ್ಕೆ ನಮಗೇನು ಮಾಡೋಕ್ಕೆ ಮನಸ್ಸು ಬರೋಲ್ಲ, ಅಂಥ ಹುಡುಗರಲ್ಲ ನಾವು. ಆದರೆ ಕಿಶನ್ ಇದ್ದಾನೆ ಮಾಡಿಸ್ಕೊಳ್ಳೋಕ್ಕೆ, ನಮ್ಮ ಜೊತೆ ಮಾಡೋ ಪಾರ್ಟಿ ಇಲ್ಲ. ಸೊ ನೋಡೋಣ ಇವಾಗ ರೋಡ್ಸ್ ಹೆಂಗಿರುತ್ತೆ ನೋಡೋಣ. ಅದ್ರದ್ದು ಕವರು ಬಿಸಾಕ್ಬಿಟ್ರಾ? ಯೂಸ್ ಮಾಡಿ ಬಿಸಾಕ್ಬಿಡೋದ ಕವರು ಕಂಡಮ್ ಥರ? ಶಬ್ಬಾಸ್ ಬೇಟ. ಎರಡನ್ನೂ ಹಾಕ್ಬಿಡು, ಆಯಿಲ್ ಹಾಕ್ಬಿಡುತ್ತಿಲ್ಲ ಅಂದರೆ ಸೀಟಲ್ಲ, ಕಾರ್ ಸೀಟು ನಮಗೇನಿಲ್ಲ. ಇನ್ನು ಸೀಟ್ ಚೇಂಜ್ ಮಾಡ್ಸ್ಕೊಂತಾನಂದರೆ ಹಂಗೆ ಹಾಕು, ಪರವಾಗಿಲ್ಲ. ಕಿಶನ್ಕು ಕಿಶನ್ ಮತ್ತೆ ನಮ್ಮ ಕಿಶನ್ ಭಯಂಕರ ಸುಳ್ಳು ಮಾತಾಡ್ತಾನಪ್ಪ. ನಮ್ಗೆ ಈ ಟ್ರಿಪ್ಪಲ್ಲೇ ಗೊತ್ತಾಗಿದೆ. ನಾನೇ ಗಂಡಸು ಅಂದೆ ಒಂದು ಸುಳ್ಳು ಅಂತ ನೀನೇನು ಹೇಳಿದ? ಆಯಿತು ನೋಡ್ರಿ, ಇವಾಗಲೂ ಸುಳ್ಳು ಹೇಳ್ದವನು. ನಾನು ಹೇಳಿ ಬಾಯಿ ಮುಚ್ಚಿಲ್ಲ, ಇವಾಗಲೂ ಸುಳ್ಳು ಹೇಳ್ದವನು.
ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಕೋವಿಲೂರಲ್ಲಿ ಸ್ಟೇ ಮಾಡಿ ಇವಾಗ ತಿರ್ಗಾ ನಾವೆಲ್ಲಿ ಹೋಗ್ತಿರೋದು ಬ್ರೋ? ಹಾಂ, ಪೆರಿಯಾರ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು 130 ಕಿಲೋಮೀಟರ್ ಏನೋ ಇರಬೇಕು, 150 ಏನೋ ಇರಬೇಕು, 145 ಇರಬೇಕು. ಸೊ ಹೆಂಗೈತೆ ರೋಡು? ಮಸ್ತಾಗೈತೆ ತಾನೇ? ಹತ್ಸೋದು ಹಚ್ಬಿಟ್ರಿ ಗಾಡಿಗಳೆಲ್ಲ ನಕ್ಕನ್ ಹೆಂಗೆ ಹೋಗ್ತೈತೆ ಗೊತ್ತಾ? ಕಾರನ್ನು ಆವಾಗಲೇ ಕಳಿಸ್ಬಿಡ್ಬೇಕಿತ್ತು ಬ್ರೋ. ಇದು 60 ಡಿಗ್ರಿನಾ? ನಕ್ಕನ್ ಸರಿಯಾದಪ್ಪ ಗೈಸ್, ಹಿಂದೆ ನೋಡ್ರಿ, ಕಾಣಿಸ್ತಿದ್ಯಾ? ಹೇಳ್ತಾ ಇಲ್ವಾ, ಯಾವನ್ ನಿನ್ನ ಕೈಯಲ್ಲಿ ಇಂಥದ್ದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೋ ಅವನು ಮುಂದೆ ಅವನಮ್ಮನ ಇದೇ ಗಾಡೀಲಿ ಮಾಡಿ ನೋಡಿಸ್ತೀನಿ ಅನ್ಬೇಕು. ಈ ಗಾಡಿ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ಅಷ್ಟು ಅಕ್ಯುರೇಟಾಗಿ ಗೊತ್ತಿರೋರು ಓಡಿಸ್ತಾರೆ. ಹೋಗಿ ಆಫ್ ರೋಡಿಂಗು ಕರ್ಕೊಂಡು ಹೋಗ್ತಾರಂತೆ ನನ್ನ. ಓಕೆ ಬ್ರೋ, ಡನ್. ನೀವೆಲ್ಲ ಕರ್ಕೊಂಡು ಹೋಗ್ತೀರಾ ಅಲ್ಲಿ ಎಲ್ಲ ಕಡೆ ಬರೋಣ. ಓ ಕಿಶನ್, ರಿವರ್ಸ್ ಬರಲೇಬೇಕು, ನೋ ಅದರ್ ಆಪ್ಷನ್. ಮಕ್ಕರ್ ಬ್ರೋ, ನೀವು ಹಿಂದೆ ಹೋಗ್ಬೇಕು ಬ್ರೋ, ಆವಾಗಲೇ ನಾವು ಬರೋಕ್ಕಾಗೋದು. ಮಿರರ್ ಟಚ್ ಆಗುತ್ತೆ. ಗೊತ್ತಿದ್ರು ಅಲ್ಲೇ ನಿಂತ್ಕೊಂಡಿರ. ಇರ್ರಪ್ಪ, ಇರ್ರಿ, ಸಮಾಧಾನ. ಯಾಕೆ ಗಾಡಿದಾರ ಹೋಗಿ ಅಲ್ಲಿ ಇವನ್ ಸಿಗ್ನಲ್ ಕೊಟ್ರೆ ಆಮೇಲೆ ಬರ್ಬೋದಲ್ಲ. ಹಾಂ, ರೂಮೆಲ್ಲ ಕ್ಲೀನಾಗಿ ಚೆಕ್ ಮಾಡಿದ್ರೆ ಏನು ಬಿಟ್ಟಿಲ್ಲ ತಾನೇ ರೂಮಲ್ಲಿ? ಜೀವನ್ ಬ್ರೋ, ಕಿಚನಲ್ಲಿ ಬ್ರೋ ಒಂದೇ ಒಂದು ಬಿಟ್ಬಿಟ್ಟಿದ್ದೀನಿ ಬ್ರೋ ರೂಮಲ್ಲಿ. ಹ್ಞೂ, ನನ್ನ ಚಾಟ. ಕೂದ್ಲ ಅಂತೆ. ಹೆಂಗೆ ಕಂಡುಹಿಡಿದಿದ್ದು? ಗೊತ್ತಾಯ್ತು ತಾನೇ ನಾನೇನೋ ಮಾತಾಡ್ತೀನಿ ಅಂತ. ಏನಿದು ಇವ್ರ ಪಕ್ಷದ? ಇದು ಒಳಗಡೆ ಹಾಕಿರೋದು. ಕಿಶನ್ ಕುಡ್ದಿರೋ ಏಟಕ್ಕೆ ಲೆಫ್ಟ ರೈಟಾ ಗೊತ್ತಾಗಲ್ವೇ? ಆರಾಮಾಗಿ ಹೋಗ್ತಾಯಿದ್ದೀನಿ. ಏನೈತೆ ಗೊತ್ತಾ? ಬ್ರಾಝಿಲ್. ಗೈಸ್ ಇಲ್ಲಿ ನೋಡ್ರಿ, ಎಲ್ಲಿ ಗಂಟ ಓಡಿಸಿದ್ದೀವಿ ಅಂತ. ನೋಡ್ರಿ, ಆ್ಯಕ್ಚುಲಿ ರೈಡ್ ಮಾಡಬೇಕು ಅಂದರೆ ಹಿಂಗೆ ಮಾಡಬೇಕು. ಈ ಟೈರ್ ಅಂತೂ ಹಿಪ್ಪಲ್ಲಿ ಐತೆ. ಅದಕ್ಕೆ ರೈಡ್. ಮತ್ತೆ ನಾವೊಂದ್ ಕಡೆ ರೈಡ್ ಮಾಡೋದು ಗೊತ್ತಾ, ಅಲ್ಲಿ ಟೇಕಡಿಂದ ಬೋರ್ಡ್ ಕಾಣಿಸ್ತಾವ, ಇವನ್ ಸ್ಲೋ ಮಾಡ್ದ. ಪರ್ಷಿಯನ್ ಕಂಬಳಿ ಹುಳ ನೋಡಿದ್ದೀರಾ? ಇಲ್ಲಿ ಹೋಗ್ತಾ ಇತ್ತು ನೋಡ್ರಿ. ಇದು ಆ ಕಡೆ ಬರೋಣ. ಯಾರಾದರೂ ಬ್ರೀಡ್ ಬೇಕಂದ್ರೆ ಕೇಳ್ರಿ. ನೋಡ್ರಿ, ಇವ್ರು ಮರಿ ಹಾಕ್ತಾರೆ.